ಈಗೋ ಕ್ಲಾಶ್ ಬೇಸಿಸ್ ಮೇಲೆ ನಮ್ಮಲ್ಲೊಂದು ಸಿನಿಮಾ ಬರಬೇಕು, ಅದು ಹೊಸ ಫಿಲ್ಮ್ ಮೇಕರ್ಸಿಂದನೇ ಬರಬೇಕು ಅನ್ನೋದು ನನಗೊಂದು ಸ್ವಲ್ಪ ಆಸೆ ಇತ್ತು. ಅದೊಂದು ಹೊಸ ಪರ್ಸ್ಪೆಕ್ಟಿವ್ನ ಆ್ಯಡ್ ಮಾಡುತ್ತೆ. ಅಲ್ಲಿ ಹೀರೋ ವಿಲನ್ ಅನ್ನೋದು ಬಿಟ್ಟು ಕ್ಯಾರೆಕ್ಟರ್ಗಳ ಜೊತೆ ತುಂಬ ಚೆನ್ನಾಗಿ ಆಟ ಆಡೋದಕ್ಕೆ ಜಾಗ ಇರುತ್ತೆ. ಆ್ಯಂಡ್ ಫೈನಲಿ ಕನ್ನಡದಲ್ಲೊಂದು ಆ ತರಹದ ಪ್ರಯತ್ನ ಆಗಿದೆ. ಆ್ಯಂಡ್ ಇಂತಹ ಪ್ರಯತ್ನಗಳಿಗೆ ನಮ್ಮ ಕಡೆಯಿಂದ ಬೆಂಬಲ ಇದ್ದೇ ಇರುತ್ತೆ. ಎಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಮರ್ಯಾದೆ ಪ್ರಶ್ನೆ, ಡೈರೆಕ್ಟೆಡ್ ಬೈ ನಾಗರಾಜ್ ಸೌಮ್ಯಾಜಿ. ಸಖತ್ ಸ್ಟುಡಿಯೋಸ್ ಅವ್ರ ಕಡೆಯಿಂದ ಬಂದಿರೋ ಸಿನಿಮಾ. ಸ್ಟಾರಿಂಗ್ ರಾಕೇಶ್ ಅಡಿಗ, ಸುನಿಲ್ ರಾವ್, ಪೂರ್ಣಚಂದ್ರ ಮೈಸೂರು ಆ್ಯಂಡ್ ತೇಜು ಬೆಳವಾಡಿ ಇನ್ ಲೀಡ್ ರೋಲ್. ನೋಡಿದ್ದಾಯಿತು, ಮಾತಾಡುವ. ಸಿನಿಮಾ ಕೊಟ್ಟಂತಹ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ನನಗೇನು ಇಷ್ಟ ಆಯಿತು, ನನಗೇನು ಕಷ್ಟ ಆಯಿತು ಅಂತೆಲ್ಲ. ಆದರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ, ಮಿಡಲ್ ಕ್ಲಾಸಲ್ಲಿ ಹುಟ್ಟಿ ಬೆಳೆದು ಅದರಲ್ಲೇ ಜೀವನ ಮಾಡ್ತಾ ಇರೋ 3 ಬೆಸ್ಟ್ ಫ್ರೆಂಡ್ಸ್ಗಳು ಒಂದು ಬರ್ಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡು ಬರುವಾಗ ಆಗೋ ಒಂದು ಅನಾಹುತದಿಂದ ಏನೇನೆಲ್ಲ ಆಯಿತು ಅವ್ರ ಜೀವನ ಅನ್ನೋದನ್ನು ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರ. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಫಸ್ಟ್ ಹಾಫ್ ಸಾಲಿಡ್ ಆಗಿದೆ ಅಂತ ಹೇಳ್ತೀನಿ. ಸೆಟಪ್ಗೆ ತುಂಬಾ ಟೈಮ್ ತೊಗೊಂಡ್ರು ಕೂಡ ಆ ಕ್ಯಾರೆಕ್ಟರ್ಗಳಿಗೆ ನಾವು ಕನೆಕ್ಟ್ ಆಗೋದಕ್ಕೆ, ಅವರ ಪ್ರಪಂಚಕ್ಕೆ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ತುಂಬ ಚೆನ್ನಾಗಿ ವರ್ಕ್ ಆಯಿತು ಈ ಸಿನಿಮಾದ ಫಸ್ಟ್ ಹಾಫ್. ಆ 3 ಪಾತ್ರಗಳಿಗೂ ನಾನು ಕನೆಕ್ಟ್ ಆದೆ. ಅವರ ಸಿಚುವೇಶನ್ಸ್ ಆಗಿರಲಿ, ಅವರ ಡೈಲಾಗ್ಸ್ ಆಗಿರಲಿ, ಅವ್ರು ಯೋಚನೆ ಮಾಡೋದು, ಅವ್ರು ಮಾತಾಡೋದು, ಕಷ್ಟಪಡೋದು, ಇದೆಲ್ಲದು ಒಬ್ಬ ಮಿಡಲ್ ಕ್ಲಾಸ್ ಹುಡುಗನಾಗಿ ನನಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಯಿತು. ಸ್ಪೆಷಲಿ ಡೈಲಾಗ್ಸ್ಗಳು. ನನ್ನ ಫ್ರೆಂಡ್ಗೆ ಹೇಳ್ತಿದ್ದೆ, ಅಪ್ಪಿ ಇವ್ರು ಯಾರೋ ನಾವು ಮಾತಾಡೋದನ್ನೇ ಕದ್ದು ಹಾಕಿರೋ ಥರ ಇದ್ದಾರೆ ಅಂತ. ಅಷ್ಟು ಆರ್ಗ್ಯಾನಿಕ್ ಆಗಿ ನ್ಯಾಚುರಲ್ ಆಗಿದ್ವು. ಸೂರಿ ಒಂದು ಏರಿಯಾ ಕಾರ್ಪೊರೇಟರ್ ಆಗಬೇಕು ಅನ್ನೋ ಆಸೆ ಇಟ್ಕೊಂಡಿರೋ ಹುಡುಗ. ಸತೀಶ ಝೊಮ್ಯಾಟೊ ಮಾಡಿಕೊಂಡು ಸಾಲ ಮಾಡಿಕೊಂಡು ಅದನ್ನ ತೀರಿಸ್ಕೊಂಡು ಜೀವನ ಮಾಡ್ತಿರೋನು. ಇವನಿಗೊಬ್ಳು ತಂಗಿ ಇದ್ದಾಳೆ, ತಂದೆಗೆ ಆರೋಗ್ಯದ ಸಮಸ್ಯೆ ಇದೆ. ಇನ್ನು ಮಂಜ ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ, ಒಂದು ಹುಡುಗಿನ ಇಷ್ಟಪಟ್ಟಿದ್ದಾನೆ. ಇವರು 3 ಜನರಲ್ಲಿ ನಮಗೆಲ್ಲದೂ ಹತ್ತಿರ ಆಗ್ಬೇಕಂತಂದರೆ ಸೂರಿ ಏರಿಯಾ ಹುಡುಗರು, ಅಡ್ಡ, ಇವೆಲ್ಲ ಪರಿಚಯ ಆಗಬೇಕು. ಅದು ವರ್ಕ್ ಆಯಿತು. ಸತೀಶ್ ಅವರ ಮನೆ ಸಿಚುವೇಶನ್, ಅವರ ಫ್ಯಾಮಿಲಿ, ಅಪ್ಪ ಅಮ್ಮ ತಂಗಿ, ಇವರೆಲ್ಲರಿಗೂ ನಾವು ಕನೆಕ್ಟ್ ಆಗಬೇಕು. ಅದು ವರ್ಕ್ ಆಯಿತು. ಇನ್ನು ಮಂಜ, ಈ ಕ್ಯಾರೆಕ್ಟರ್ಗೆ ಪ್ರೊಫೆಷನಲ್ಲಿ ಕನೆಕ್ಟ್ ಆಗದೇ ಇದ್ದರೂ ಕೂಡ ಲವ್ ಆ್ಯಂಗಲಲ್ಲಿ ನಾನು ಕನೆಕ್ಟ್ ಆದೆ. ಅದು ಮೇಜರ್ ಆಗಿ ಅವರಿಬ್ಬರು ಪರ್ಫಾರ್ಮೆನ್ಸಿಂದ. ಸೊ ಈ ಎಲ್ಲ ಪಾತ್ರಗಳಿಗೂ ಕನೆಕ್ಟ್ ಆದಮೇಲೆ ಅವ್ರುಗಳು ಫೇಸ್ ಮಾಡೋ ಸಿಚುವೇಶನ್ಗಳು ನಮಗೂ ಕೂಡ ಫೀಲ್ ಆಗುತ್ತೆ. ಪ್ರೀ ಇಂಟರ್ವಲಲ್ಲೊಂದು ಇನ್ಸಿಡೆಂಟ್ ಇದೆ, ಇದೇನು ಗುರು ಹಿಂಗಾಗೋಯ್ತು ಅನ್ನೋ ಒಂದು ರಿಯಾಕ್ಷನ್ ನಮ್ಮ ಕಡೆಯಿಂದ ಬಂತು. ಇಂಟರ್ವಲಲ್ಲಿ ನಕ್ಕನ್ನು ಸುಮ್ಮನೆ ಬಿಡಬಾರ್ದು ಗುರು, ಏನಾದರೂ ಮಾಡಲೇಬೇಕು ಅನ್ನೋ ಒಂದು ಅಗ್ರೆಸಿವ್ನೆಸ್ ನನಗೆ ಫೀಲ್ ಆಯಿತು. ನೀಟಾಗಿ ಪಾತ್ರಗಳನ್ನು ಪರಿಚಯಿಸಿ ನಮಗೆ ಅವ್ರನ್ನ ಹತ್ತಿರ ಮಾಡಿಸಿ ಇಂಟರ್ವಲ್ಗೆ ಪ್ರಾಪರಾಗಿರೋ ಒಂದು ಇಂಟೆನ್ಸ್ ಸೀಕ್ವೆನ್ಸ್ನ ತೊಗೊಂಡು ಬಂದರು. ಸೆಕೆಂಡ್ ಹಾಫ್ಗೆ ಪ್ರಾಪರಾಗಿ ಸ್ಟೇಜ್ನ ಸೆಟ್ ಮಾಡ್ಕೊಂಡಿದ್ರು. ಸ್ಕ್ರೀನ್ ಪ್ಲೇ ಇಷ್ಟ ಆಯಿತು. ನೆಕ್ಸ್ಟ್ ಪರ್ಫಾರ್ಮೆನ್ಸಸ್. ಈ ಒಂದು ಡಿಪಾರ್ಟ್ಮೆಂಟ್ ಏನಿದೆ ಕಂಪ್ಲೀಟಾಗಿ ಸ್ಯಾಟಿಸ್ಫೈ ಮಾಡಿದೆ ನನಗೆ ಸಿನಿಮಾದಲ್ಲಿ. ಜಸ್ಟ್ ಪರ್ಫಾರ್ಮೆನ್ಸಿಂದಾನೆ, ಎಕ್ಸ್ಪ್ರೆಷನ್ಸಿಂದಾನೆ ಕೆಲವೊಂದು ಕ್ಯಾರೆಕ್ಟರ್ಗಳಿಗೆ ನಾನು ಕನೆಕ್ಟ್ ಆದೆ ಫಸ್ಟ್ ಹಾಫಲ್ಲಿ. ಸ್ಪೆಷಲಿ ತೇಜು ಬೆಳವಾಡಿ ಅವರ ಪಾತ್ರಕ್ಕೆ ತುಂಬ ಆರ್ಗ್ಯಾನಿಕ್ ಆಗಿ ನ್ಯಾಚುರಲ್ ಆಗಿ ಕಾಣಿಸ್ತಾ ಇತ್ತು ಅವ್ರ ಪರ್ಫಾರ್ಮೆನ್ಸ್. ಸುನಿಲ್ ಅವ್ರನ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡಿ ತುಂಬ ಖುಷಿ ಆಯಿತು. ಅವ್ರ ಪರ್ಫಾರ್ಮೆನ್ಸ್ ಕೂಡ ಇಷ್ಟ ಆಗುತ್ತೆ. ಪೂರ್ಣಚಂದ್ರ ಅವರು ಕೂಡ ಡೀಸೆಂಟಾಗಿನೇ ಕಾಣಿಸ್ಕೊಂಡಿದ್ದಾರೆ ಸಿನಿಮಾದಲ್ಲಿ. ಹೈಲೈಟ್ ಅಂದರೆ ರಾಕೇಶ್ ಅಡಿಗ ಅವರು. ಒಳ್ಳೆ ಮಾಸ್ ಕ್ಯಾರೆಕ್ಟರ್ ಸಿಕ್ಕಿದೆ. ಆ ಪಾತ್ರಕ್ಕೊಂದು ನೋವಿದೆ, ಭಯ ಇದೆ, ಗುರಿ ಇದೆ. ಇಂಟರ್ವಲಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಮಾತ್ರ ಚಿಂದಿಯಾಗಿತ್ತು ಅಂತ ಹೇಳ್ತೀನಿ. ನಾಗೇಂದ್ರ ಶಾ ಅವರ ಕ್ಯಾರೆಕ್ಟರ್ ಅಂತೂ ಸೆಕೆಂಡ್ ಹಾಫಲ್ಲಿ ಅವಾಗ ಬಂದು ನಿಮ್ಮನ್ನು ಎಮೋಷನಲ್ ಮಾಡಿಸಿ ಹೋಗುತ್ತೆ. ಜಸ್ಟ್ ಒಂದು 2-3 ಸೆಕೆಂಡ್ಗಷ್ಟೇ. ಇನ್ನು ಪ್ರಭು ಅವರು ನೆಗೆಟಿವ್ ಶೇಡಲ್ಲಿ ಕಾಣಿಸ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ, ಅ ಗುಡ್ ಒನ್. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದ್ದ ವಿಚಾರಕ್ಕೆ ಬಂದರೆ ಇದರ ಸೆಕೆಂಡ್ ಹಾಫ್. ಅಲ್ಟಿಮೇಟ್ಲಿ ನನಗೆ ಗೊತ್ತಾಯಿತು ಇವರು ರೆಗ್ಯುಲರ್ ರಿವೆಂಜ್ ಥೀಮ್ಗೆ ಹೋಗಿಲ್ಲ, ಪ್ರಾಕ್ಟಿಕಲ್ ಆಗಿ ಸಿನಿಮಾನ ಮುಗಿಸ್ತಾ ಇದ್ದಾರೆ ಅಂತ. ಬಟ್ ಆ ಪ್ರೊಸೆಸ್ ಏನಿದೆ ಅದು ನನ್ನ ಎಂಗೇಜಿಂಗ್ ಆಗಿ ಇಡಲಿಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಇಂಟರ್ವಲಲ್ಲಿ ನನಗೆ ಬಂದಿದ್ದ ರಿಯಾಕ್ಷನ್ಸ್ಗೆ ಜಸ್ಟಿಫಿಕೇಷನ್ ಸೆಕೆಂಡ್ ಹಾಫಲ್ಲಿ ಸಿಗಲೇ ಇಲ್ಲ. ಆ ಈಗೋ ಕ್ಲಾಶ್ ಬೇಸ್ ಮೇಲೇ ಇನ್ನೊಂದು ಸ್ವಲ್ಪ ಹೋಗಿದ್ರೆ ನನಗೆ ಇಷ್ಟ ಆಗ್ತಾಯಿತ್ತು. ಆಮೇಲೆ ಸಾಂಗ್ಸು, ಸಿನಿಮಾದಲ್ಲಿ ಸಾಂಗ್ಸ್ ಇದ್ದರೆ ನನಗೆ ಹಿಡಿಸಲ್ಲ. ಐ ಮೀನ್ ಅವು ಸ್ಟೋರಿ ಟೆಲ್ಲಿಂಗ್ಗೆ ಹೆಲ್ಪ್ ಮಾಡಬೇಕು ಅಂತ ನಂಗೆ ಫೀಲ್ ಅಷ್ಟೆ. ಕನ್ವೆ ಆಗಬೇಕಿರೋ ಎಮೋಷನ್ಸ್ ಕನ್ವೆ ಆದಮೇಲೂ ಕೂಡ ಮತ್ತೆ ಸಾಂಗ್ ಮೂಲಕ ಅದನ್ನು ಹೇಳೋಕ್ಕೆ ಹೋದಾಗ ನನಗದು ಸ್ಟ್ರೆಚ್ ಮಾಡಿದ ಫೀಲ್ ಬರುತ್ತೆ. ಇಲ್ಲಿ ಸೆಕೆಂಡ್ ಹಾಫಲ್ಲಿ ಸಾಂಗ್ಸ್ ಸ್ವಲ್ಪ ಜಾಸ್ತಿನೇ ಇದ್ವು, ಬಿಲ್ಡಪ್ ಸಾಂಗ್ಸ್ ಕೂಡ ಇದ್ವು. ಅದು ಸೆಟಪ್ ಮಾಡಿದ ರೇಂಜ್ಗೆ ಪೇ ಆಫ್ಗಳು ಕಾಣಿಸ್ಲಿಲ್ಲ. ಒಂದೇ ಒಂದು ಸಾಂಗ್ ನನಗೆ ವರ್ಕ್ ಆಗಿದ್ದು ಬಿಕಾಸ್ ಅದರಲ್ಲಿ ಎಮೋಷನನ್ನು ಟಚ್ ಮಾಡಿದ್ರು. ಯಾವುದು ಅಂತ ಹೇಳೋದು ಬೇಡ, ಸ್ಪಾಯ್ಲರ್ ಆಗುತ್ತೆ. ಅಗೈನ್ ಇದು ಜಸ್ಟ್ ನನ್ನ ಪ್ರಕಾರ ಮಾತ್ರ, ನನಗನ್ಸಿದ್ದೆ ನಿಮಗೂ ಅನಿಸುತ್ತೆ ಅಂತ ಹೇಳೋಕ್ಕಾಗಲ್ಲ. ಓವರಾಲ್ ಆಗಿ ನನ್ನ ಪ್ರಕಾರ ಇದೊಂದು ಡೀಸೆಂಟ್ ಸಿನಿಮಾ ಅಂತ ಅನ್ನಿಸ್ತು. ಒಳ್ಳೆಯ ಪ್ರಯತ್ನ, ಹೊಸ ಟೀಮ್ ಸೇರಿಕೊಂಡು ಸೀರಿಯಸ್ ಆಗಿ ಸಿನಿಮಾನ ಮಾಡಿರೋದು, ಎಫರ್ಟ್ಸ್ ಹಾಕಿರೋದು ಎದ್ದು ಕಾಣಿಸುತ್ತೆ.
ಸೊ ಇದಿಷ್ಟು ನನಗೆ ಈ ಸಿನಿಮಾ ನೋಡಿ ಹೇಳಬೇಕು ಅಂದ್ಕೊಂಡಿದ್ದ ವಿಚಾರಗಳು. ನೀವೇನಾದರೂ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೂ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.